ಸೆಟ್ಟಲ್ಲಿ ಯಾರು ಈ ಅಳೋ ಸೀನ್ಸ್ ಎಲ್ಲ ಬಂದಾಗ ತುಂಬ ಟೇಕ್ಸ್ ಅಂತ ತಗೋತಾರೆ? ಇಲ್ಲಾಂದರೆ ಜನರಲ್ ಒಂದು ಸೀನ್ಸ್ ಯಾವುದೋ ಬರ್ತಾ ಇದೆ ಅಂದರೆ ತುಂಬ ರೀಟೇಕ್ಸ್ ಯಾರ್ದಾಗುತ್ತೆ? ಮನೋಜದಂತ ಅಲ್ಲಿ ಹೇಳ್ತಾ ಇದ್ರು ಅವರಮ್ಮ. ನಂಗೆ ಇವ್ರ ಮನೆಯದು ಗೊತ್ತಿಲ್ಲ, ಬಿಕಾಸ್ ನಾವು ದೇಶ್ಮುಖ್ ಫ್ಯಾಮಿಲಿಯಿಂದ ಬರ್ತೀವಿ. ಓ ದೇಶ್ಮುಖ್ ಫ್ಯಾಮಿಲಿ, ಓಕೆ. ಸೊ ಇವ್ರ ಮನೇಲಿ ಗೊತ್ತಿಲ್ಲ. ನಮ್ಮ ಮನೇಲಿ ಪ್ರಾಬ್ಲಿ ಇನಿಷಿಯಲ್ ಡೇಸಲ್ಲಿ ನಾನೇ ತಗೋತಿದ್ದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಕಂಪೇರಿಟಿವ್ಲಿ ಐ ಥಿಂಕ್ ಇವಾಗ ಎಲ್ಲರೂ ಈಕ್ವಲ್ ಇದ್ದಾರೆ. ಆ್ಯಕ್ಚುಲಿ ಆ ಥರ ತುಂಬ ಟೇಕ್ಸ್ ಅನ್ನೋ ಥರ ಆಗಿಲ್ಲ ಯಾವತ್ತು. ಯಾಕಂತಂದರೆ ಮಧು ಸರ್ ಯಾವಾಗಲೂ ಚಿಕ್ಕ ಚಿಕ್ಕ ಶಾರ್ಟ್ಸ್ನೇ ಇಡ್ತಾರೆ, ತುಂಬ ಲಾಂಗ್ ಶಾರ್ಟ್ಸ್ ಯಾವುದೂ ಇಡಲ್ಲ. ಸೊ ಎಲ್ಲ ಜಾಸ್ತಿ ಟೇಕ್ಸ್ ತೊಗೊಳ್ಳೋ ಅಂತ ಮರ್ತೋಗುತ್ತೇನೋ, ಜಾಸ್ತಿ ಲಾಂಗ್ ಶಾರ್ಟ್ಸ್ ಇದೆಯೇನೋ ನೆನ್ಪಿಟ್ಕೋಬೇಕು ಅನ್ನೋ ಥರ ಏನಿಲ್ಲ. ಸೊ ಜಾಸ್ತಿ ಟೇಕ್ಸ್ ಯಾರೂ ತೊಗೊಳ್ಳಲ್ಲ ನನ್ನ ಪ್ರಕಾರ. ಕಷ್ಟ ಆಗಿದ್ದು ಡೈಲಾಗ್ ಯಾವುದಾದ್ರೂ ಇದೆಯಾ? ತೊದಲುತ್ತಾ ಇದ್ದೀನಿ, ಹೇಳೋಕ್ಕಾಗ್ತಾಯಿಲ್ಲ ಅನ್ನೋಂಥ ಡೈಲಾಗ್ ಯಾವುದಾದ್ರು ತೀರಾ ಕನ್ನಡ ಯೂಸ್ ಮಾಡಿದಾಗ? ಕೆಲವು ವರ್ಡ್ಸ್ ನಾನು ಮಾಮೂಲಿ ಮಾತಾಡುವಾಗ ಯೂಸೇ ಮಾಡಿರಲ್ಲ. ಈಗ ನನ್ನನ್ನು ಈ ಸಂಕಟಕ್ಕೆ ಸಿಲುಕಿಸ್ಬಿಟ್ಟಿದ್ದೀರಾ ಅಂತೆಲ್ಲ ಇರುತ್ತೆ. ಓಕೆ, ಅದು ರೈಟರ್ ಬರೆದ್ಬಿಟ್ಟಿರ್ತಾರೆ, ನಾವು ಹಾಗೆ ತಗೊಳ್ಳಿ ಅಂತ ಬೇರೆ ಹೇಳ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಒಂದು ಕಡೆ ಸ್ಟಕ್ ಆಗಿಬಿಡ್ತೀವಿ, ಮುಂದಕ್ಕೆ ಹೋಗೋದೇ ಇಲ್ಲ. ಅದೊಂದು ಆ ವರ್ಡ್ ಬಂದ ತಕ್ಷಣ ಈಗಲೂ ಅದು ಹೇಳೋಕ್ಕಾಗ್ತಿಲ್ಲ. ಸೊ ಸಂಕಟ ಪದದ ಕೇಳಿದ ತಕ್ಷಣ ಅವ್ರಿಗೆ ಸಂಕಟಕ್ಕೆ ಸಿಲುಕಿಸ್ಬಿಟ್ಟಿದ್ದೀರಾ, ಅದು ಸ್ವಲ್ಪ ಹೇಳಕ್ಕೆ ಫಂಬಲ್ ಆಗ್ಬಿಡುತ್ತೆ. ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ನಿಮ್ಮಿಬ್ಬರಿಗೆ ತುಂಬ ಜಗಳ, ಕೋಪ, ಆ್ಯಟಿಟ್ಯೂಡು, ವೈಬ್ಸ್ ಮ್ಯಾಚ್ ಆಗ್ತಲ್ಲ. ಬೇಸಿಕಲಿ ಹೇಳಬೇಕಂದ್ರೆ ಆಫ್ ದ ಸ್ಕ್ರೀನ್ ಹೆಂಗೆ ಇಬ್ರು? ನಾವಿಬ್ರು ನನ್ಗನ್ಸಂಗೆ ಇವರು ಜಾಸ್ತಿ ಮಾತಾಡಲ್ಲ. ನಾಚ್ಕೊಂತ ಇದ್ದಾರಪ್ಪ, ಇನ್ನೂ ಮದುವೆ ಆಗಿಲ್ಲ ಏನಿಲ್ಲ. ಆ್ಯಕ್ಚುಲಿ ಅವರು ಜಾಸ್ತಿ ಮಾತಾಡಲ್ಲ, ನಾನು ಜಾಸ್ತಿ ಮಾತಾಡಲ್ಲ. ಬಂದ ತಕ್ಷಣ ಹಾಯ್ ಅಂತಾರೆ, ನಾನು ಹಾಯ್ ಅಂತೀನಿ. ಊಟ ಆಯ್ತಾ, ತಿಂಡಿ ಆಯ್ತಾ. ಇಂಟ್ರೋವರ್ಟ್. ಆಮೇಲಿಂದ ಸೀನ್ ರಿಲೇಟೆಡ್ ಏನಾದರೂ ಒಟ್ಟಿಗೆ ಸೀನ್ಸ್ ಮಾಡಂಗಿದ್ರೆ ಸೀನ್ ರಿಲೇಟೆಡ್ ಏನಾದರೂ ಮಾತಾಡ್ತೀವಿ ಅಷ್ಟೇ. ಅವ್ರು ನನಗೆ ಎಂಕರೇಜ್ ಮಾಡ್ತಾರೆ, ನಾನು ಅವ್ರಿಗೆ ಎಂಕರೇಜ್ ಮಾಡ್ತೀವಿ, ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್ ಅಂತ. ಆ ಥರ ಮಾತುಕತೆ ನಡೀತಾ ಇರುತ್ತೆ. ಈಗ ನೀವು ಸೀರಿಯಲ್ ಮಾಡ್ತಿರ್ತೀರಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸೀರಿಯಲ್ ಕಂಟೆಂಟ್ ಬಗ್ಗೆನೇ ತುಂಬ ಚರ್ಚೆ ಆಗ್ತಾ ಇರುತ್ತೆ. ಆ ಥರದ ವೀಡಿಯೋಸ್ ಏನಾದರೂ ನೋಡ್ತೀರಾ ನೀವು? ರಿವ್ಯೂ ಕೊಡ್ತಾರೆ ಕೂತು, ಅದು ಆ ಥರದ್ದು ಯಾವುದಾದ್ರು ಬೆಸ್ಟ್ ಕಮೆಂಟ್, ಬೆಸ್ಟ್ ರಿವ್ಯೂ ಆ ಥರದ್ದು ಯಾವುದಾದ್ರು? ಹಾಂ, ಅಂದರೆ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ. ಇವಾಗ ಸ್ಟಾರ್ಟಿಂಗ್ ಪ್ರೋಮೋ ಬಂದಾಗ ಏನೋ ತಮ್ಮ ಪ್ರೀತಿಸಿದ ಹುಡುಗಿನ ಅಣ್ಣಂಗೆ ಮದುವೆ ಮಾಡಿಸ್ತಾ ಇದ್ದಾರೆ ಅಂತೆಲ್ಲ ಕಾಮಿಡಿ ಥರ ರೀಲ್ ಮಾಡಿದ್ರು. ಆಮೇಲಿಂದ ಇವಾಗ ತಿಲಕ್ ಡೆತ್ ಎಪಿಸೋಡ್ ಆದಮೇಲಿಂದ ಹೀಗೆ ತುಂಬ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೀವಿ, ಅಳ್ತಾ ಇದ್ದೀವಿ ನಿಜವಾಗ್ಲೂ, ಅಂದರೆ ಫುಲ್ ಇನ್ವಾಲ್ವ್ ಆಗಿಬಿಟ್ಟು ಅದು ನಿಜವಾಗ್ಲೂ ನಡೆದಿದೆಯೇನೋ ಅಂತೆಲ್ಲ ಅನ್ನಿಸ್ತಾ ಇದೆ ನಮಗೆ ಅಂತೆಲ್ಲ ರೀಲ್ ಮಾಡ್ತಾ ಇದ್ದಾರೆ, ಕಮೆಂಟ್ಸಲ್ಲೆಲ್ಲ ಹಾಕ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೋಡಿ ಅಂದರೆ ಎಷ್ಟು ಇನ್ವಾಲ್ವ್ಮೆಂಟಿಂದ ನಮ್ಮ ಸೀರಿಯಲ್ನ ನೋಡ್ತಾ ಇದ್ದಾರೆ ಅಂತ ಖುಷಿ ಆಗುತ್ತೆ. ಏನು ಹೇಳ್ತೀರಾ, ನಿಮ್ಮಿಂದ ಜನ ಮಾನಸಿಕ ಆಗ್ತಿದ್ದಾರೆ? ಆ್ಯಕ್ಚುಲಿ ಅಣ್ಣಯ್ಯ ತಮ್ಮಯ್ಯ ಬಾಂಡಿಂಗ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಲೈಕ್ ಅದು ಹಾಸ್ಪಿಟಲ್ ಸೀನ್ ಆಗಿರೋದ್ರಿಂದ ಅದನ್ನು ನೋಡ್ಬಿಟ್ಟು ಎಷ್ಟೋ ಜನ ನಾವು ಕೂತ್ಕೊ ಅಳ್ತಾ ಇದ್ವಿ. ಇನ್ನೂ ಅದು ಪ್ರೋಮೋ ಇನ್ನೊಂದು ಬರ್ತಾ ಇದ್ದಂಗೆ ಜನ ಹಾಕಬೇಡಿ ಇದನ್ನ ಅಡ್ಮೇನ್, ನಮಗೆ ಅಳು ತಡೆಯೋಕ್ಕಾಗಲ್ಲ ಇದನ್ನ ನೋಡಿದ್ರೆ ಅಂತ ಹೇಳ್ತಿದ್ದಾರೆ. ಅಷ್ಟೊಂದು ಕನೆಕ್ಟ್ ಆಗಿದ್ದಾರೆ. ಸೊ ವರ್ತ್ ಆಲ್ ದ ಎಫರ್ಟ್ ಅಂತ ಹೇಳ್ಬೋದು, ಅಷ್ಟು ಕಷ್ಟಪಟ್ಟಿದ್ದಕ್ಕೂ. ಇನ್ಫ್ಯಾಕ್ಟ್ ನಾವೇ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ರು ಪ್ರೋಮೋ ನೋಡಿದಾಗ, ಆಮೇಲಿಂದ ಎಪಿಸೋಡ್ ನೋಡಿದಾಗ ನಮಗೆ ಅಳು ಬಂತು. ನಾನು ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಎಪಿಸೋಡ್ ನೋಡುವಾಗ 3 ಜನನೂ ಅಳ್ತಾ ಇದ್ವಿ. ಆ ಎಪಿಸೋಡ್ ಕಂಟಿನ್ಯೂಸ್ ಲಾಸ್ಟ್ 3 ಎಪಿಸೋಡ್ಸ್ ಏನಿದೆ ಫುಲ್ಲು ತುಂಬ ಎಮೋಷ್ನಲ್ ಆಗಿದೆ. ಆ್ಯಕ್ಟ್ ಮಾಡಿರೋರಿಗೆ ಅಳು ಬರ್ತಿದೆ ಅಂತಂದರೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ ಎಪಿಸೋಡ್. ಹೌದು, ನೋಡಿದವರೆಲ್ಲ ಯಾಕೆ ಹಿಂಗೆ ತಿಲಕನ ಯಾಕೆ ಕೊಂದ್ರು ಅಂತಲೇ ಹೇಳ್ತಾ ಇದ್ದಾರೆ. ಪವಿತ್ರ ಬಂಧನ ಸೀರಿಯಲ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕಾನ್ಸೆಪ್ಟ್ ಒಂಚೂರು ಸ್ಟಾರ್ಟಿಂಗಲ್ಲಿ ಶಾಕಿಂಗ್ ಅನಿಸಿದ್ರು ಕೂಡ, ಅಂದರೆ ತಮ್ಮನ ಲವ್ವರನ್ನು ಅಣ್ಣ ಮದುವೆ ಆಗೋದು, ಬಟ್ ಸ್ಟಿಲ್ ಜನ ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ದೇವ್ ಅನ್ನೋ ಕ್ಯಾರೆಕ್ಟರ್ ನಮ್ಮ ಲೈಫಲ್ಲಿ ಇರಬೇಕು ಅಂತ, ಪವಿತ್ರ ಅನ್ನೋಂಥ ಸ್ಟ್ರಾಂಗ್ ಹುಡುಗಿ, ಆ ಸ್ಟ್ರಾಂಗ್ನೆಸ್ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಬರಬೇಕು ಅಂತ ಈ ಸೀರಿಯಲ್ಗೆ ಆದಷ್ಟು ಇನ್ನಷ್ಟು ಸಕ್ಸಸ್ ಸಿಗಲಿ ಅಂತ ನಿಮ್ಗೆ ವಿಶ್ ಮಾಡ್ತಾ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.